ಹಿಂದಿನ ಸರ್ಕಾರ ಈಗಿನ ಸರ್ಕಾರ ವಿಶೇಷವಾಗಿ ಈ ರಾಜ್ಯದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಹಲವಾರು ವಿಭಾಗದಿಂದ ತಂದು ಕೊಡುವಂಥ ಸಾರಿಗೆ ನೌಕರರ ಮತ್ತು ಕಾರ್ಮಿಕರ ಬಗ್ಗೆ ಭಾಳಷ್ಟು ನಿರ್ಲಕ್ಷ್ಯತನವನ್ನು ವಹಿಸ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಗೋಷ್ಠಿ ಮತ್ತು ನಾಳೆ ನಾವು ಸ್ಟ್ರೈಕಿಗೆ ಹೊರಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ಉದಾಹರಣೆ ಆಗ್ತದೆ. ಕಾರಣ ಏನಂತ ಹೇಳಿದರೆ, ಸುಮಾರು ನಮಗೆ 1/1/2020ರಿಂದ 28/2/2023ವರೆಗಿನ ವೇತನ ಹೆಚ್ಚಳದ ಹಿಂಬಾಕಿ ಹಣ 38 ತಿಂಗಳದು 1,785 ಕೋಟಿ ರೂಪಾಯಿ ಹಣ ಕೊಡಬೇಕು. ಅದೇ ರೀತಿ ನಮಗೆ ಸಿಬ್ಬಂದಿ ಬಾಕಿ ತುಟ್ಟಿ ಭರ್ತಿ ರಜಾ ನಗದೀಕರಣ ಹಣ 325 ಕೋಟಿ ರೂಪಾಯಿ, ಭವಿಷ್ಯ ನಿಧಿ ಬಾಕಿ ಹಣ 2,900 ಕೋಟಿ ರೂಪಾಯಿ. ಒಟ್ಟು ನಮಗೆ ಈಗ ಆಳುವ ರಾಜ್ಯ ಸರ್ಕಾರದಿಂದ ದುಡಿಯುವ ನಮ್ಮ ಸಾರಿಗೆ ನಿಗಮದ ನೌಕರರು ಮತ್ತು ಕಾರ್ಮಿಕರಿಗೆ 5,010 ಕೋಟಿ ರೂಪಾಯಿ ಹಣ ಹಿಂಬಾಕಿ ಬರಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ರೀತಿಯ ಜಂಟಿ ಕ್ರಿಯಾ ಸಮಿತಿಗಳು 13/8/2024, 28/8/2024, 12/9/2024, ಹಾಗೆ 26/9/2024, 9/10/2024 ಇದೇ ರೀತಿ ಹಲವಾರು ದಿನಾಂಕಗಳಂದು 22/11/2024 ಮತ್ತು 31/12/2024 ನಾವು ಸ್ಟ್ರೈಕ್ ಕರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಹಿಂಬಾಕಿ ಹಣವನ್ನು ಕೇಳಲಿಕ್ಕೆ ಸರ್ಕಾರ ಮತ್ತು ಸಾರಿಗೆ ಮಂತ್ರಿ ಹಾಗೂ ನಿಗಮದ ಅಧ್ಯಕ್ಷರನ್ನು ಹಲವಾರು ಬಾರಿ ಕೂತು ಚರ್ಚೆ ಮಾಡಿ ಮಾತಾಡಿದ್ರು ಕೂಡ ಎಂದೂ ಕೂಡ ಅವರು ಒಂದು ಸೌಹಾರ್ದತೆಯಿಂದ ಮಾತಾಡಿದ್ದನ್ನು ಬಗೆಹರಿಸ್ತೀವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಮಾತನಾಡ್ತಾ ನನ್ನ ಕೈಯಲ್ಲಿ ಏನಿಲ್ಲಪ್ಪ, ಸರ್ಕಾರ ನನಗಿಷ್ಟು ಬಾಕಿ ಕೊಡೋದಿದೆ, ಸರ್ಕಾರ ಇವತ್ತು ನನ್ನ ಬಾಕಿ ಕೊಡ್ತಾ ಅಂದರೆ ನಾಳೆ ನಿಮ್ಮದು ನಾನು ಕ್ಲಿಯರ್ ಮಾಡ್ತೀನಿ, ನನ್ನ ಹತ್ರ ಸದ್ಯ ದುಡ್ಡಿಲ್ಲ, ನನ್ನ ನಿಗಮದಲ್ಲಿ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕಂತ ನಮಗೇನೆ ಅರ್ಥ ಮಾಡಿಸ್ಲಿಕ್ಕೆ ಅವ್ರು ಯೋಚನೆ ಮಾಡ್ತಾರೆ ಹೊರತು ಅವರ ಸಹೋದ್ಯೋಗಿ ಆಗಿರ್ತಕ್ಕಂಥ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಮಾಡಿಸಿ ಹಿಂಬಾಕಿ ಹಣವನ್ನು ಬಾಕಿ ಇರುವ ಸರ್ಕಾರದ ಹಣವನ್ನು ತೆಗೆದುಕೊಂಡು ಹಿಂಬಾಕಿ ಹಣವನ್ನು ನಮಗೆ ನೀಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಇದು ಒಂಥರ ಮಲ್ತಾಯಿ ಧೋರಣೆ ಈ ಸರ್ಕಾರದ್ದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಈ ಸಂದರ್ಭವನ್ನು ಭಾಳಷ್ಟು ಸಾರಿ ಅವ್ರು ನಮಗೆ ಗೌರವ ಕೊಡದೇ ಇರ್ತಕ್ಕಂಥದ್ದು. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನಾವು ಕೂಡಲೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೆ ಜಂಟಿ ಕ್ರಿಯಾ ಸಮಿತಿ ಸಭೆ ಕರೆದು ನಾನು ಇತ್ಯರ್ಥಪಡಿಸ್ತೀನಿ ಅಂತೇಳಿ ನಿನ್ನೆ ಸಭೆಯನ್ನು ಕರೆದಿದ್ರು. ನಿನ್ನೆ ಸಭೆ ಕರೆದು ಇನ್ನೇನು ಮಾತನಾಡಬೇಕು ಅನ್ನೋ ಸಂದರ್ಭದಲ್ಲೇ, ಮಾತುಕತೆಗೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲೇ ಸಾಯಂಕಾಲ ಇವರು ತೀರ್ಕೊಂಡದ್ದು ಮಾಹಿತಿ ಸೀರಿಯಸ್ ಇದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ, ಇಲ್ಲ ಇದು ಒಂದು ಸಭೆನ ನಾವು 31ಕ್ಕೆ ಮುಂದೂಡಿದ್ದೀವಿ, 31ಕ್ಕೆ ನಾವು ಸ್ಟ್ರೈಕ್ ಕರೆದಿದ್ದೀವಿ, ನೀವು 31ಕ್ಕೆ ಮುಂದೂಡಿದ್ದೀವಿ ಅಂತ ಹೇಳಿದ್ರೆ ನೀವು ಮಾತುಕತೆ ಮಾಡಿ ನಮ್ಮದು ಹಿಂಬಾಕಿದ ವಿಚಾರ ಬಗ್ಗೆ ಏನು ನಮ್ಮ ಹತ್ರ ಕೂಲಂಕುಷ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ ನೀವು ಸುಧಾರಣೆ ತಗೋಬೇಕು, ಸ್ಟ್ರೈಕನ್ನು ಹಿಂಪಡೀರಿ ಅಂತೇಳಿ. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ದೀವಿ, ಗಂಟೆಗೋಸ್ ಹೋಗಿ ಯಾವುದೇ ಕಾರಣಕ್ಕೂ ನಾವು ಮುಂದಿಟ್ಟ ಹೆಜ್ಜೆ ಇನ್ನು ಸರಿಯೋದಿಲ್ಲ, ನಮ್ಮ ಹಿಂಬಾಕಿ ವೇತನ ನೀವು ಕೊಡಲೇಬೇಕು, ಕೊಡದೇ ಇದ್ದರೆ ನಾವೇನು ಡೇಟ್ ಕೊಟ್ಟಿದ್ದೀವಿ 31/12/2024 ಬೆಳಗ್ಗೆ 6ರಿಂದ ಅನಿರ್ದಿಷ್ಟ ಅವಧಿ ಮುಸ್ಕರ. ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೇಡಿಕೆಗಳ ಈಡೇರಿಕೆಗೆ ಇಡೀ ರಾಜ್ಯದ ಹೊರ ರಾಜ್ಯದ ಜನತೆ ನಮಗೆ ಸಹಕಾರವನ್ನು ನೀಡಬೇಕು. ನಮ್ಮ ಅವಧಿ ಸ್ಟ್ರೈಕಿನ ಅವಧಿ ಮುಗಿದು ನಮಗೆ ಹಿಂಬಾಕಿ ಹಣ ನೀಡೋವರೆಗೂ ಸರ್ಕಾರ ನಾವು ಈ ಸ್ಟ್ರೈಕ್ನಿಂದ ಇನ್ನು ಸರಿಯೋದಿಲ್ಲ, ಸಾರ್ವಜನಿಕರಿಗೆ ಇದರಿಂದ ಭಾಳಷ್ಟು ತೊಂದರೆ ಆಗ್ತದೆ ಅಂತ ನಮ್ಗೆ ಅರಿವಿದ್ರೂ ಕೂಡ ನಾವು ಈ ದಿವಸ ಅವ್ರಿಗೆ ಕಾದ್ಕೊಂಬಂದಿದ್ವಿ. ಅಂತಂಥ ಸಮಯ ಕೊಟ್ಟಿದ್ವಿ. ಕೊಟ್ಟಂಥ ಸಮಯಕ್ಕೆ ಎಂದೂ ಕೂಡ ಸರ್ಕಾರದ ಪ್ರತಿನಿಧಿಗಳನ್ನ ಮುಟ್ಟಿ ಕೂತು ಸೌಹಾರ್ದತೆಯಿಂದ ಮಾತಾಡಿ ಬಗೆಹರಿಸಿಲ್ಲ. ಈ ಧೋರಣೆನ ದಯವಿಟ್ಟು ಸಾರ್ವಜನಿಕರು ಮತ್ತು ಮಾಧ್ಯಮದ ಮಿತ್ರರು ಕೂಡ ಒಂದಿಷ್ಟು ಸರ್ಕಾರದ ಗಮನ ಸೆಳೆಯೋ ರೀತಿ ಒಳಗೆ ಒತ್ತಡ ಹೇರಬೇಕು. ಅವ್ರಿಗೆ ಲೆಟ್ರ್ ಬರೆಯೋ ಮುಖಾಂತರ ಅಥವಾ ವಾಟ್ಸಪ್ನಲ್ಲಿ ಅವ್ರಿಗೆ ಮಾಹಿತಿಯನ್ನು ಒಂದು ಆಗ್ರಹ ಪಡಿಸೋದ್ರ ಮೂಲಕ ಒಂದು ಸಾರ್ವಜನಿಕವಾಗಿ ನಾವು ಜನರಲ್ಲಿ ಕೂಡ ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ. ನಮಗೆ ಈ ಒಂದು ವೇತನವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ತುಂಬಿಕೊಡ್ಬೇಕು ಅನ್ನೋ ಒತ್ತಾಯಕ್ಕೆ ನಮ್ಮ ಕೈ ಜೋಡಿಸಬೇಕು ಸಾರ್ವಜನಿಕರು ಮತ್ತು ನಾಗರಿಕ ಬಂಧುಗಳು ಅಂತೇಳಿ ತಮ್ಮ ಮೂಲಕ ನಾನು